ಹಾಯ್ ಎಲ್ಲರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ನನ್ನ ಈ ಮಿನಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಆಲ್ರೆಡಿ ರೆಡಿಯಾಗಿದ್ವಿ. ಅಷ್ಟರೊಳಗಾಗಲೇ ಮಳೆ ಬಂದುಬಿಡ್ತು. ಹಾಗಾಗಿ ಸ್ವಲ್ಪ ಪ್ಲ್ಯಾನ್ ಚೇಂಜ್ ಮಾಡಿ ನಾನು, ಭವ್ಯ, ಅಜಿತ 3 ಜನ ದೇವಸ್ಥಾನಕ್ಕೆ ಹೋದ್ವಿ. ದೇವಸ್ಥಾನದಲ್ಲಿ ನಾವು ಹೋಗೋ ಅಷ್ಟರೊಳಗೆ ಆಲ್ರೆಡಿ ಪೂಜೆ ಎಲ್ಲ ಮುಗ್ದಿತ್ತು. ನಾವು ಹೋದ್ಮೇಲೆ ಭಟ್ರು ಮಂಗಳಾರತಿ ಮಾಡಿ ಆ್ಯಂಡ್ ಪೂಜೆ ಮಾಡಿಕೊಟ್ರು. ದೇವಸ್ಥಾನ ಹೋದ್ಮೇಲೆ ಅಂತೂ ಭಟ್ರು ಬರೀ ಫೋಟೋ ತಗೊಳ್ಳೋದು, ವೀಡಿಯೋ ತಗೊಳ್ಳೋದು ಅಷ್ಟೇನಾ ಅಂತ ಬೈತಾಯಿದ್ರು. ಅದ್ರ ಜೊತೆ ಅವ್ರದ್ದು ಒಂದು ಫೋಟೋ ಕ್ಲಿಕ್ ಮಾಡಿಕೊಂಡು ದೇವ್ರು ಬರೋ ಇವ್ರ ಜೊತೆ ಅಜಿತನ ಫೋಟೋ ತೆಗೆಸ್ಕೋಬೇಕಂತ ತುಂಬ ಆಸೆ ಇತ್ತು. ಅವ್ರ ಜೊತೆನೂ ಒಂದು ಫೋಟೋ ತೆಗೆಸ್ಕೊಂಡು ಅಲ್ಲಿಂದ ಊಟದ ಹಾಲಿಗೆ ಬಂದ್ವಿ. ಆ್ಯಂಡ್ ಊಟದಲ್ಲಿ ಉಪ್ಪಿನಕಾಯಿ, ಪಲ್ಯ, ಹಪ್ಪಳ, ಅನ್ನ, ಸಾರು, ಪಾಯಸ ಎಲ್ಲ ಇತ್ತು. ಆ್ಯಂಡ್ ಕುತ್ಕೊಂಡು ಚೆನ್ನಾಗಿ ಊಟ ಮಾಡ್ತಾಯಿದ್ವಿ. ಅಷ್ಟರೊಳಗೆ ನಮ್ಮ ಸಾಕೇತ್ ಅಪ್ಪ ಅಮ್ಮ ಬಂದರು. ಆ್ಯಂಡ್ ಅವ್ರ ಜೊತೆ ಮಾತಾಡಿಕೊಂಡು ಹೊರಡೋದು ಲೇಟ್ ಆಯಿತು. ಅಲ್ಲಿಂದ ಸೀದಾ ಮಳೆ ಬರ್ತಿತ್ತಲ್ಲ, ಸೀದಾ ಡ್ಯಾನ್ಸ್ ಕ್ಲಾಸಿಗೆ ಬಂದ್ವಿ. ಡ್ಯಾನ್ಸ್ ಕ್ಲಾಸಿಂದ ನೋಡಿ ನಮ್ಮ ವ್ಯೂ ಅಂದರೆ ನಮ್ಮ ಕಾರ್ಗಲ್ ವ್ಯೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಆ್ಯಂಡ್ ಕ್ಲಾಸ್ ಒಳಗೆ ಬಂದರೆ ಅದೇ ಥರ ಕ್ಲಾಸ್ ವ್ಯೂ ಅಂತೂ ನೋಡೋಕ್ಕಾಗಲ್ಲ, ಅಷ್ಟು ಹಾಳಾಗಿತ್ತು. ನಾನು, ಅಜಿತ, ಭವ್ಯ 3 ಜನ ಸೇರಿ ಸ್ವಲ್ಪ ಕ್ಲಾಸ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ರೆಡಿ ಆದ್ವಿ. ಆ್ಯಂಡ್ ಆಲ್ರೆಡಿ ನಾನೇನು ಮಾಡಿದೆ, ಬಂದೋಳೆ ಈ ಒಂದು ಮೇನ್ ಪೋರ್ಷನ್ಸ್ ಇದೆಯಲ್ಲ, ಅಂದರೆ ಡ್ಯಾನ್ಸ್ ಕ್ಲಾಸ್ ಪ್ರಾಕ್ಟೀಸ್ದು, ಅಲ್ಲಿ ಕಸ ಗುಡಿಸಿ ಎಲ್ಲ ಕ್ಲೀನ್ ಮಾಡಿದೆ. ಆಲ್ರೆಡಿ ಒನ್ ಡೇ ಬಂದು ಕ್ಲೀನ್ ಮಾಡಿದ್ವಿ ನಾನು, ಅಜಿತ. ಆ್ಯಂಡ್ ಇವತ್ತು ಅಷ್ಟೇ ಬಂದು ಕ್ಲೀನ್ ಮಾಡಿದ್ವಿ. ಅಷ್ಟರೊಳಗೆ ಈ ಕಡೆದೆಲ್ಲ ಅಜಿತ ಬಟ್ಟೆ ಎಲ್ಲ ಮಡ್ಚಿಕೊಟ್ಟ ಆಮೇಲೆ ನಾನು ಕಸ ಗುಡಿಸ್ದೆ. ಆ್ಯಂಡ್ ಭವ್ಯ ಕೂಡ ಅಷ್ಟೇ ನೋಟ್ಬುಕ್ಕು ಅದು ಇದು ಎಲ್ಲ ಅಲ್ಲೇ ಬಿದ್ದಿತ್ತು, ಎಲ್ಲ ಕ್ಲೀನ್ ಮಾಡಿಕೊಟ್ರು. ಆ್ಯಂಡ್ ಸೀದಾ ಹೋಗಿ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಹೋದ್ವಿ. ಅಷ್ಟರೊಳಗೆ ನವ್ಯಕ್ಕ ಬಂದರು. ನಾನು ನವ್ಯಕ್ಕ ಮೀಟ್ ಮಾಡಿ ಸುಮಾರು ದಿನ ಆಗಿತ್ತು. ಆ್ಯಂಡ್ ಮೀಟ್ ಮಾಡಿದ್ಮೇಲೆ ಸುಮಾರು ದಿನ ಆದಮೇಲೆ ಏನಾಯಿತು ಏನೋ ಎಲ್ಲ ಮಾತುಕತೆ ಮಾಡ್ಕೊಂಡು ಕೂತ್ಕೊಂಡಿದ್ವಿ. ಆ್ಯಂಡ್ ಮಳೆ ಬರ್ತಿದ್ದಕ್ಕೆ ನಮಗೆ ಸ್ವಲ್ಪ ಹೊರಗಡೆ ಹೋಗಿ ಏನಾದರೂ ಬಿಸಿ ಬಿಸಿ ಕಾಫಿ ಕುಡಿಬೇಕು ಅನಿಸ್ತು. ಆ್ಯಂಡ್ ನಾವು ರೆಗ್ಯುಲರಾಗಿ ಹೋಗೋ ಮಂದಾರದಲ್ಲಿ ಅದ್ಭುತವಾಗಿ ಕಾಫಿ ಮಾಡ್ತಾರೆ. ಆ್ಯಂಡ್ ನಾವು ಕಾಫಿ ಕುಡ್ಕೊಂಡು ಮನೆಗೆ ಬಂದು ನವ್ಯಕ್ಕ ಅವರು ಪಿಜ್ಜಾ ಆರ್ಡ್ರ್ ಮಾಡಿದ್ರು. ನಾನು ಮನೆಗೆ ಬಂದು ಆ್ಯಂಡ್ ಪಿಜ್ಜಾನ ರೆಡಿ ಮಾಡಿ ಆಯುಮಿನಿಗೆ ಪಾರ್ಸಲ್ನ ಕಳಿಸ್ಕೊಟ್ಟೆ. ಅಲ್ಲಿಂದ ಬಂದರೆ ನಮ್ಮ ಮನೇಲಿ ಅಕ್ಕ, ಅವಳಿಗೆ ಪಿಜ್ಜಾ ಅಂದರೆ ತುಂಬ ಇಷ್ಟ. ಸೊ ಅವಳು ನಾನೇ ಪಿಜ್ಜಾ ರೆಡಿ ಮಾಡ್ತೀನಿ, ನನಗೆ ಹೇಳ್ಕೊಡು ಅಂತ ಹೇಳಿಬಿಟ್ಟು ಅವಳು ಪಿಜ್ಜಾನ ಅವಳೇ ರೆಡಿ ಮಾಡ್ತಾಯಿದ್ಲು. ಆ್ಯಂಡ್ ಟಿಂಕಿ ಅದಕ್ಕೆ ಸೂಪರ್ ಅಂತ ಹೇಳ್ತಾ ಇದ್ದ. ಆ್ಯಂಡ್ ಸೋ ಕ್ಯೂಟ್. ಅದಾದಮೇಲೆ ಪಿಜ್ಜಾ ರೆಡಿ ಮಾಡಲಿಕ್ಕೆ ಓವನಲ್ಲಿ ಒಂದು 20 ನಿಮಿಷ ಫುಲ್ಲು ಓಡಾಡಿಕೊಂಡು ಆರಾಮಾಗಿ ಕಾಲ ಕಳೆದ್ವಿ. ಆಲ್ರೆಡಿ ಅದು ಹಾಕಿ ಆಫ್ ಆಗಿತ್ತು. ಆಮೇಲೆ ಟಿಂಕಿಗೆ ನಾನು ಎಲ್ಲರಿಗೂ ಕೊಡೋ ಥರನೇ ಬಾಕ್ಸಲ್ಲಿ ಪಿಜ್ಜಾ ಹಾಕಿ ಕೊಟ್ಟೆ. ಅವನ ಫಸ್ಟ್ ಟೇಸ್ಟ್ ಮಾಡೋದಂದರೆ ಅವನೇ. ಆ್ಯಂಡ್ ಅವನಿಗೆ ಪಿಜ್ಜಾ ಅಂದರೆ ಸಖತ್ ಇಷ್ಟ. ಪಿಜ್ಜಾನ ಟೇಸ್ಟ್ ಮಾಡ್ದೆ. ಆ್ಯಂಡ್ ನಾವು ಎಲ್ಲ ಒಂದೊಂದು ಪೀಸ್ ತಿಂದ್ವಿ. ಆ್ಯಂಡ್ ಇವತ್ತಿನ ಈ ನನ್ನ ಬ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಬಾಯ್.